ಓಂ ನಮಃ ಶ್ರೀ ಸಚ್ಚಿದಾನಂದ ಯತಿರಾಜಾಯ ಧೀಮತೆ ಅದ್ವೈತಾನಂದ ತೃಪ್ತಾಯ ಜೀವನ್ಮುಕ್ತಾಯ ತೇ ನಮಃ. जीवन्मुक्ताय ते नमः. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಸರ್ವಾತ್ಮಾ ಸರ್ವದೃಗ್ಯೋऽಸೌ ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ಸೂತ್ರಭಾಷ್ಯ ಪ್ರಣೇತಾರೌ ವೇದಾಂತಾಬ್ಜ ಪ್ರಭಾಕರೌ ವಂದೇ ಪರಸ್ಪರಾತ್ಮಾನೌ ಬಾದರಾಯಣ ಶಂಕರೌ. ಚಿದಾನಂದೇಂದ್ರ ಸರಸ್ವತೀ ಸದ್ಗುರು ಪಾದುಕಾಭ್ಯಾಂ ನಮೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತೀ ಸದ್ಗುರು ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ಭಕ್ತರು, ಭಗವದ್ಭಕ್ತರು, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪರಮ ಭಕ್ತರು, ವೇದಾಂತ ಪ್ರಿಯರು, ವೇದಾಂತಿಗಳು ಆಗಿರುವ ಆತ್ಮೀಯರಾದ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ಷಷ್ಠಿ ತಿಥಿ 6ನೇ ತಿಥಿ ವಾರ ಶನಿವಾರ.
2025ನೇ ಇಸ್ವಿಯಲ್ಲಿ ಏಪ್ರಿಲ್ ಮಾಹೆಯಲ್ಲಿ 19ನೇ ತಾರೀಖಿನ ಶನಿವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಹೇಳುತ್ತಾ ತಮ್ಮೆಲ್ಲರಿಗೂ ಮಂಗಳವಾಗಲಿ, ಚಂದ್ರನಾರಾಯಣನ ಅನುಗ್ರಹ ಉಂಟಾಗಲಿ ಅಂತ ತಿಳಿಸುತ್ತಾ ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ದಧಿ ಶಂಖ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋಃ ಮುಕುಟಭೂಷಣಂ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಪರಮ ಪೂಜ್ಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಕಾಮ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಬರೆದಿರುವಂತಹ ಅಧ್ಯಾಸ ಭಾಷ್ಯಕ್ಕೆ ಬರೆದಿರುವ ವ್ಯಾಖ್ಯಾ ಸುಗಮ ವ್ಯಾಖ್ಯಾ. ಸುಗಮ ಸ್ತ್ರೀಲಿಂಗ, ವ್ಯಾಖ್ಯಾ ಸ್ತ್ರೀಲಿಂಗ, ಸುಗಮಂ ವ್ಯಾಖ್ಯಾನಂ. ಒಂದ್ ಮಾತು ಹೇಳಿದ ಪೂಜ್ಯ ಸದ್ಗುರುಗಳು ಜ್ಞಾಪಕ ಬರಬೇಕದು. ಇದಕ್ಕೆ ನಾನು ಸುಗಮ ಎನ್ನುವಂಥ ಹೆಸರಿಟ್ಟಿದ್ದೇನೆಯೇ ಹೊರತು ಸುಗಮಂ ಅಂತ ಇಡ್ಲಿಲ್ಲ ಅಂದ್ರು. ಯಾಕೆ ಹಿಂದೆ ಸುಗಮಂ ವ್ಯಾಖ್ಯಾನಂ ಚೆನ್ನಾಗಿರುತ್ತೆ. ಸುಗಮ ಎನ್ನುವ ಮಾತಿಗೆ ಶ್ರುತಿ ಶಬ್ದ ಸ್ತ್ರೀಲಿಂಗ, ಶ್ರುತಿಯು ಮಾತ, ತಾಯಿಯಂತೆ. ಹೇಗೆ ತಾಯಿ ಮಕ್ಕಳನ್ನ ಮೆಲ್ಲೆ ಕರ್ಕೊಂಡು ಹೋಗಿ ಊಟ ಹಾಕಿ ತಿಂಡಿ ಹಾಕಿ ಸ್ನಾನ ಮಾಡಿಸಿ ವಸ್ತ್ರ ಹಾಕಿ ದೊಡ್ಡವ್ರು ಮಾಡ್ತಾಳೋ, ಅದೇ ರೀತಿಯಲ್ಲಿ ಸುಗಮ ಎನ್ನುವ ಸ್ತ್ರೀಲಿಂಗದ ಶಬ್ದ ವ್ಯಾಖ್ಯಾ ಎನ್ನುವಂತಹ ಶಬ್ದಕ್ಕೆ ವಿಶೇಷವಾಗಿದೆ. ಇದು ಜಿಜ್ಞಾಸುಗಳೆಂಬ ಮಕ್ಕಳನ್ನ ಮೋಕ್ಷ ಮಾರ್ಗಕ್ಕೆ, ಆತ್ಮಜ್ಞಾನ ಮಾರ್ಗಕ್ಕೆ ಕೊಂಡೊಯ್ಯುವಂತ ಮಾತ್ರ ಸಮಾನವಾಗಿರುವ ವ್ಯಾಖ್ಯಾನವಾದ್ದರಿಂದ ಸುಗಮ ನಾಮಕರಣ ಮಾಡಿದ್ದೇನೆ. ಸುಗಮಂ ವ್ಯಾಖ್ಯಾನ ಮಾಡಬಹುದಾಗಿತ್ತು ಅಂತ ಹೇಳಿದ್ದು. ಇಲ್ಲಿ ಮುಂದುವರ್ಸೋಣ. ಇವತ್ತು 79ನೇ ಪುಟ ಕೊನೆಯ ಭಾಗ. ತಸ್ಮಾತ್ ಏಕಾಂತೇನ ನಿಯಮೇನ ನಾಯಮಾತ್ಮ ಅವಿಷಯ ಇತ್ಯರ್ಥಃ. ಆದ್ದರಿಂದ ಈ ಆತ್ಮನು ಏಕಾಂತದಿಂದ ನಿಯಮದಿಂದ ಕಡ್ಡಾಯವಾಗಿ ಅವಿಷಯನಾಗಿದ್ದಾನೆ ಅರ್ಥವಲ್ಲ, ಅಸ್ಮತ್ ಪ್ರತ್ಯಯಕ್ಕೆ ವಿಷಯನೂ ಆಗಿದ್ದಾನೆ ಎಂದು. ಯದಿ ನಿಯಮೇನ ವಿಷಯತ್ವಾಭಾವಂ ಆತ್ಮನಃ ವಯಂ ಆತಿಷ್ಠೇಮಹಿ ಪ್ರಸಂಜಯೇಮಾಪಿ ತತ್ ಅಧ್ಯಾಸ ವಿರೋಧಂ. ಒಳ್ಳೆ ವಾಕ್ಯ, ವ್ಯಾಕರಣಬದ್ಧವಾಗಿರುವ ಪ್ರಯೋಗವಿದು. ಅನ್ವಯ ಹೇಳ್ತೇನೆ. ವಯಂ ನಿಯಮೇನ ಆತ್ಮನಃ ವಿಷಯತ್ವಾಭಾವಂ ಯದಿ ನಿಯಮೇನ ಆತಿಷ್ಠಾಮಿಹಿ ತದಾ ತದಧ್ಯಾಸ ವಿರೋಧಮಪಿ ಪ್ರಸಂಜಯೇಮಾಪಿ. ನಾವೇನಾದರೂ ಆತ್ಮನನ್ನ ವಿಷಯವಾಗುವುದೇ ಇಲ್ಲ, ಎಂದೆಂದಿಗೂ ಆತ್ಮನಲ್ಲಿ ವಿಷಯತ್ವವಿಲ್ಲ ಎಂದು ಆತಿಷ್ಠೇಮಹಿ ಹಠ ಮಾಡಿ ಹೇಳಿದ್ದಿದ್ದರೆ, ಆತಿಷ್ಠ ಅಂದ್ರೆ ಗಟ್ಟಿ ಹೇಳೋದು, ಆತ್ಮನು ಎಂದೆಂದಿಗೂ ಕೂಡ ವಿಷಯನಲ್ಲವೇ ಅಲ್ಲ ಅಂತ ಏನಾದ್ರು ಹೇಳಿದ್ದಿದ್ದರೆ ತದಾ ಆಗ ತದಧ್ಯಾಸ ವಿರೋಧಂ, ಆತ್ಮನಲ್ಲಿ ಅಧ್ಯಾಸವು ಉಂಟಾಗುತ್ತದೆ ಎನ್ನುವಂತಹ ವಿರೋಧವನ್ನ ಪ್ರಸಂಜಯೇಮ ಅಂಟಿಸುತ್ತಿದ್ದೆವು. ಇದೆಲ್ಲ ಒಳ್ಳೆ ಪ್ರಯೋಗ. ನಾವೇನಾದರೂ ಆತ್ಮನನ್ನ ವಿಷಯವಲ್ಲ ಎಂದು ಕಡ್ಡಾಯವಾಗಿ ಹೇಳಿಬಿಟ್ಟಿದ್ದರೆ, ಒಪ್ಪಿಕೊಂಡು ಬಿಟ್ಟಿದ್ದರೆ ಆಗ ಆತ್ಮನಲ್ಲಿ ಅಧ್ಯಾಸವಾಗುತ್ತದೆ ಎನ್ನುವಂತಹ ವಾದವನ್ನ ನಾವು ಒಪ್ಪಿಕೊಳ್ಳುತ್ತಿರಲಿಲ್ಲ. ಅಧ್ಯಾಸಕ್ಕೆ
ವಿರೋಧ ದೋಷವನ್ನ ಅಂಟಿಸುತ್ತಿದ್ದೆವು. ಆದರೆ ನತು ಆತಿಷ್ಠಾಮಹೆ, ಹಾಗೆ ನಾವು ಹೇಳ್ತಾ ಇಲ್ಲ, ಹಾಗೆ ನಾವು ಬಲಾತ್ಕಾರಿ ಹೇಳ್ತಾ ಇಲ್ಲ. ಆತ್ಮನು ವ್ಯಾವಹಾರಿಕ ದೃಷ್ಟಿಯಿಂದ, ಅಧ್ಯಾರೋಪ ದೃಷ್ಟಿಯಿಂದ ಅಸ್ಮತ್ ಪ್ರತ್ಯಯಕ್ಕೆ ವಿಷಯನಾಗಿದ್ದಾನೆ ಎನ್ನುವುದನ್ನ ಒಪ್ಪಿಕೊಂಡಿದ್ದೇವೆ. ಇದರೊಳಗೆ ಉಪದೇಶಾದ ಎಂಬಾದ ಜ್ಞಾತೆ ದ್ವೈತಂ ನ ವಿದ್ಯತೆ. ಗೌಡಪಾದಾಚಾರ್ಯರ ಮಾತು. ಇನ್ನೊಂದು ಮಾತು, ಮೃಲ್ಲೋಹ ವಿಸ್ಫುಲಿಂಗಾದ್ಯಾ ಸೃಷ್ಟಿರ್ಯಾ ಚೋದಿತಾನ್ಯಥ ಉಪಾಯ ಸೋಮತಾರಾಜ ನಾಸ್ತಿ ಭೇದ ಕಥಂಚನ. ಏನ್ ಮಾತು ಅದ್ಭುತವಾಗಿದೆ. ಅದ್ವೈತ ವೇದಾಂತ ದರ್ಶನದಲ್ಲಿ ಎಲ್ಲವೂ ಅದ್ವಯವಾದ ಪರಬ್ರಹ್ಮವಾಗಿರುವುದರಿಂದ ಬ್ರಹ್ಮಕ್ಕಿಂತ ಭಿನ್ನವಾಗಿ ಏನೂ ಇಲ್ಲ. ಗುರು ಇಲ್ಲ, ಶಿಷ್ಯ ಇಲ್ಲ, ಅವಿದ್ಯ ಇಲ್ಲ, ವಿದ್ಯೆಯೂ ಇಲ್ಲ, ಬಂಧವೂ ಇಲ್ಲ, ಮೋಕ್ಷವೂ ಇಲ್ಲ, ಸೃಷ್ಟಿ ಸ್ಥಿತಿ ಯಾವುದೂ ಇಲ್ಲ. ಇದು ಪರಮಾರ್ಥ. ಆದರೆ ಸಾಂಖ್ಯಾದಿಗಳು ಪ್ರಧಾನವೇ ಮುಂತಾದ ಅಚೇತನ ಪದಾರ್ಥಗಳನ್ನ ಜಗತ್ತಿಗೆ ಉಪಾದಾನ ಕಾರಣ ಅಂತ ಹೇಳುತ್ತಿರುವುದನ್ನ ಕಂಡು ಅದನ್ನು ಖಂಡನೆ ಮಾಡುವುದಕ್ಕಾಗಿ, ಅದು ಸರಿಯಲ್ಲ ಅಂತ ಹೇಳುವುದಕ್ಕಾಗಿ ಪರಬ್ರಹ್ಮವನ್ನ ನಾವು ಜಗತ್ತಿಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣ ಅಂತ ಹೇಳ್ತೇವೆ. ನಾವು ಬ್ರಹ್ಮವನ್ನ ಜಗತ್ತಿಗೆ ಅಭಿನ್ನ ನಿಮಿತ್ತೋಪಾದಾನ ಕಾರಣವಲ್ಲ ಅಂತೆಲ್ಲೂ ಹೇಳಿ ಒಪ್ಪದೆ. ಯಾಕೆ? ಸಾಂಖ್ಯರ ಪ್ರಧಾನವಾಗಲಿ, ತಾರ್ಕಿಕರ ಪರಮಾಣುಗಳಾಗಲಿ, ಮೀಮಾಂಸಕರ ಖಂಡಗಳಾಗಲಿ, ಶೂನ್ಯವಾದಿಗಳಾದ ಬೌದ್ಧನ ಶೂನ್ಯವಾದವಾಗಲಿ ಬ್ರಹ್ಮ ಪ್ರಪಂಚಕ್ಕೆ ಕಾರಣವಲ್ಲ ಅಂತ ಅಪವಾದ ಮಾಡಿಕೊಂಡು ಅಧ್ಯಾರೋಪ ದೃಷ್ಟಿಯಿಂದ ನಾವು ಬ್ರಹ್ಮವನ್ನ ಜಗತ್ತಿಗೆ ಕಾರಣವೆಂದು, ಜಗತ್ತು ಬ್ರಹ್ಮದ ಕಾರ್ಯವೆಂದು ಹೇಳ್ತೇವೆ. ಇದು ಉಪಾಯ ಸೋಮತಾರಾಯ. ಆತ್ಮತತ್ವವನ್ನು ತಿಳಿಸುವುದಕ್ಕೆ ಉಪಾಯವೇ ಹೊರತು ಅಧ್ಯಾರೋಪವೇ ಹೊರತು ನಿಜವಾಗಿ ದ್ವೈತವಿಲ್ಲ ಅಂದ್ರು. ದೃಶ್ಯವಾಕ್ಯ ಹೇಳಿ ನೋಡಿ. ಯದಿಹಿ ಒಂದು ವೇಳೆ ನಾವೇನಾದರೂ ನಿಯಮೇನ ವಿಷಯತ್ವಾಭಾವಮಾತ್ಮನಃ ಆತಿಷ್ಠೇಮಹಿ, ಕಡ್ಡಾಯವಾಗಿ ನಿಯಮದಿಂದ ಆತ್ಮನು ಎಲ್ಲೆಲ್ಲಿಯೂ ಎಂದೆಂದಿಗೂ ವಿಷಯನಲ್ಲವೇ ಅಲ್ವಾ ಅಂತ ಹೇಳಿದ್ದರೆ ಆಗ ತದಧ್ಯಾಸವಿಲ್ಲ, ಆತ್ಮನ ಅಧ್ಯಾಸವಾಗುತ್ತದೆ ಎನ್ನುವ ವಾದಕ್ಕೆ ವಿರೋಧವನ್ನ ಅಂಟಿಸುತ್ತಿದ್ದೆವು. ನತು ತಥಾ ಆತಿಷ್ಠಾಮಹೇ, ನಾವು ಹಾಗೆ ಹೇಳ್ತಾ ಇದ್ದೇವೆ. ಹೇಗೆ? ಆತ್ಮನು ವ್ಯವಹಾರದ ದೃಷ್ಟಿಯಿಂದಲೂ ಕೂಡ ವಿಷಯನಲ್ಲ ಅಂತ ಹೇಳ್ತಾ ಇದ್ದ. ಮುಂದಕ್ಕೋಣ. ನಾನು ಯುಷ್ಮತ್ ಪ್ರತ್ಯಯಾಪೇತ ಆತ್ಮ ಇತಿ ಭವತಾಂ ಮತಂ. ಪೂರ್ವ ಪಕ್ಷಿ, ಅಲ್ಲ ಸ್ವಾಮಿ, ನಿಮ್ಮ ಸಿದ್ಧಾಂತವೇನು? ಆತ್ಮನು ಯುಷ್ಮತ್ ಪ್ರತ್ಯಯಾಪೇತನಾಗಿದ್ದಾನೆ, ಅಸ್ಮತ್ ಪ್ರತ್ಯಯಕ್ಕೆ ಮಾತ್ರ ಗೋಚರದೇ ಹೊರತು ಎಂದೆಂದಿಗೂ ಆತ್ಮನು ನೀನು ಎನ್ನುವಂಥ ಅರಿವಿಗೆ ವಿಷಯನಲ್ಲ ಅಂತ ಹೇಳುವುದೇ ನಿಮ್ಮ ಮತವಲ್ಲವೇ ಅಂದ ಪೂರ್ವ ಪಕ್ಷಿ. ಬಾಢಂ, ಹೌದು. ತಥಾಪ್ಯ ವಿರೋಧ, ನಾವು ಆತ್ಮನನ್ನ ಯುಷ್ಮತ್ ಪ್ರತ್ಯಯಕ್ಕೆ ಗೋಚರದಲ್ಲ ಅಂತ ಹೇಳಿದರೂ ಅದರಲ್ಲಿ ಯಾವ ವಿರೋಧವೂ ಇಲ್ಲ. ಇಷ್ಟು ಸೂಕ್ಷ್ಮ ವಿಚಾರ, ಪರಮಾನಂದವಾಗಿದೆ. ಕಥಮೇತತ್, ಹೇಗೆ? ಆತ್ಮನನ್ನ ಯುಷ್ಮತ್ ಪ್ರತ್ಯಯಾಪೇತ ಅಸ್ಮತ್ ಪ್ರತ್ಯಯ ಗೋಚರ ಅಂತ ಹೇಳಿದರು ಅವನಲ್ಲಿ ಅಧ್ಯಾಸ ಉಂಟಾಗಬಹುದು, ಇದರಲ್ಲಿ ಯಾವ ದೋಷವೂ ಇಲ್ಲ. ಹೇಗೆ? ಅಸ್ಮತ್ ಪ್ರತ್ಯಯ ವಿಷಯತ್ವಾದಾತ್ಮನಃ, ಆತ್ಮನು ಯುಷ್ಮತ್ ಪ್ರತ್ಯಯ ಅಪೇತನಾಗಿರುವುದು ನಿಜ, ಆದರೆ ಅಸ್ಮತ್ ಪ್ರತ್ಯಯಕ್ಕೆ ಗೋಚರನಾಗಿದ್ದಾನೆ. ನಾನು ನಾನು ಅಂತ ಹೇಳ್ತಾ ಇದ್ದೇವಲ್ಲ, ಪ್ರತಿಯೊಬ್ಬ ಮನುಷ್ಯನು ಕೂಡ ನಾನು ಇಂಥವನು ನಾನು ಇಂಥವನು ಅಂತ ಹೇಳ್ತಾ ಇದ್ದಾನೆ. ಆ ನಾನು ಎನ್ನುವ ಶಬ್ದದಿಂದ
ಕರೆಯಲ್ಪಡುವಂತಹ ನಿಜವಾದ ತತ್ವ ಯಾರು ಗೊತ್ತೇ ಅವನೇ ಆತ್ಮ. ಈ ಆತ್ಮನು ಅಸ್ಮತ್ ಪ್ರತ್ಯಯ, ನಾನು ಎನ್ನುವಂತಹ ಪ್ರತ್ಯಯಕ್ಕೆ ವಿಷಯನಾಗಿರುವುದರಿಂದ ಯಾವ ದೋಷವೂ ಇಲ್ಲ. ತದ್ವಿಷಯತ್ವಂಚ ಭವತೋಪಿ ಸಮ್ಮತಂ. ಆತ್ಮನೋ ತದ್ವಿಷಯ ಅಂದ್ರೆ ಅಸ್ಮತ್ ಪ್ರತ್ಯಯ ವಿಷಯ, ನಾನು ಎನ್ನುವಂತಹ ಪ್ರತ್ಯಯಕ್ಕೆ ವಿಷಯನಾಗಿದ್ದಾನೆ ಎನ್ನುವಂತಹ ವಿಚಾರವು ಭವತೋಪಿ ಪೂರ್ವ ಪಕ್ಷಿಗಳಾದ ನಿಮಗೂ ಕೂಡ ಸಮ್ಮತ ಒಪ್ಪಿಗೆಯಾಗಿದೆ, ಯಾವ ವಿರೋಧವೂ ಇಲ್ಲ. ಅತಃ ನಿಯಮೇನ ಅವಿಷಯತ್ವಾಭಾವಾತ್ ಸಂಭವತ್ಯಧ್ಯಾಸ. ಓದುವಾಗ ತುಂಬಾ ಚುರುಕಾಗಿರ್ಬೇಕು ಬುದ್ಧಿ, ಕಣ್ಣು ಪುಸ್ತಕವನ್ನು ನೋಡ್ತಾ ಇರಬೇಕು, ಮನಸ್ಸು ಗುರುಗಳ ಪಾದ ಪದ್ಮಗಳ ಬದ್ಧವಾಗಿ ನಿಂತಿರ್ಬೇಕು. ಹೇಗೆ ಓದ್ಬಿಡ್ತೀಯೋ ಅತಃ ನಿಯಮೇನ ವಿಷಯತ್ವಾಭಾವಾತ್ ಓದ್ಬಿಡ್ತೇನೆ, ತಪ್ಪು. ನಿಯಮೇನ ವಿಷಯತ್ವಾಭಾವಾದಲ್ಲ, ನಿಯಮೇನ ಅವಿಷಯತ್ವಾಭಾವಾತ್ ಸಂಭವತ್ಯಧ್ಯಾಸ. ಇವು ಅಂಡರ್ಲೈನ್. ಆದ್ದರಿಂದ ಆತ್ಮನು ನಿಯಮದಿಂದ ಕಡ್ಡಾಯವಾಗಿ ಕಂಪಲ್ಸರಿಲಿ ಅವಿಷಯ ಎನ್ನುವುದಿಲ್ಲದಿರುವುದರಿಂದ ಆತ್ಮನು ಯುಷ್ಮತ್ಪ್ರತ್ಯಯ ಅಪೇತ ಕರೆಕ್ಟ್. ಆದರೆ ವ್ಯಾವಹಾರಿಕವಾಗಿ ವ್ಯವಹಾರದಲ್ಲಿ ಮಾತನಾಡುವಾಗ ಅಧ್ಯಾರೋಪ ದೃಷ್ಟಿಯಿಂದ ಆತ್ಮನಲ್ಲಿ ವಿಷಯತ್ವ ಉಂಟು ಅಂತ ಹೇಳ್ತೇವೆ. ಆತ್ಮ ವಿಷಯನೇ ಅವಳು ಯಾವುದಕ್ಕೆ? ಅಸ್ಮತ್ ಪ್ರತ್ಯಯಕ್ಕೆ. ಆದ್ದರಿಂದ ಅಸ್ಮತ್ ಪ್ರತ್ಯಯಕ್ಕೆ ಆತ್ಮನು ಅವಿಷಯತ್ವ ಅಭಾವ, ವಿಷಯನಲ್ಲ ಎನ್ನುವುದಿಲ್ಲದ್ದರಿಂದ ಸಂಭವತ್ಯಧ್ಯಾಸ, ಆತ್ಮನಲ್ಲಿ ಅಧ್ಯಾಸ ಉಂಟಾಗಬಹುದು. ಎಷ್ಟು ಸೂಕ್ಷ್ಮ ವಿಚಾರ ನೋಡಿ. ಇದಕ್ಕೆ ಹೆಸರು ಅಧ್ಯಾರೋಪಾಪವಾದ ಪ್ರಕ್ರಿಯೆ. ಎಲ್ಲವೂ ಕೂಡ ಅಧ್ಯಾರೋಪಾಪವಾದ ಪ್ರಕ್ರಿಯೆಯಿಂದಲೇ ಹೊರಡ್ತಾ ಇದೆ. ವೇದಾಂತದಲ್ಲಿ ಆತ್ಮನನ್ನ ಕುರಿತು ಏನೇನು ಉಪದೇಶ ಮಾಡಿದ್ದಾರೆಯೋ ಎಲ್ಲವೂ ಅಧ್ಯಾರೋಪ. ನಿಮಗೆ ಜ್ಞಾನವಾಯ್ತಾ? ಜ್ಞಾತೆ ದ್ವೈತಂ ನ ವಿದ್ಯತೆ ಉಪಾಯ ಸೋಮತಾರಾಯ ಎನ್ನುವ ಮಾತನ್ನ ಪೂಜ್ಯ ಸದ್ಗುರುಗಳು ಜ್ಞಾಪಿಸ್ತಾ ಇದ್ದಾರೆ. ಮುಂದಕ್ಕೆ ಹೋಗೋಣ. 80ನೇ ಪುಟದಲ್ಲಿ 4ನೇ ಪಂಕ್ತಿ ನಿಧಾನ ನೋಡೋಣ. ನಾನು ಪ್ರತ್ಯಗಾತ್ಮ ಸದಾ ವಿಷಯೀ ಏವ ಇತ್ಯುಕ್ತಂ ಭವದ್ಭಿರೇವ. ಪೂರ್ವ ಪಕ್ಷಿ ಬಿಡ್ತಾ ಇಲ್ಲ. ಸ್ವಾಮಿ ತಾವೇ ಹೀಗಂತ ಹೇಳಿದ್ದೀರಲ್ಲ, ಪ್ರತ್ಯಗಾತ್ಮ, ಪ್ರತ್ಯಗಾತ್ಮನು ಸದಾ ಯಾವಾಗಲೂ ವಿಷಯೀ ಏವ, ವಿಷಯೇವ. ಇದು ಏನು ಸಂಧಿ ಹಾಗೆ, ವಿಷಯೀ ದೀರ್ಘ ಪ್ಲಸ್ ಏವ ವಿಷಯೀ ಏವ ಸಂಧಿಯಾದಾಗ ವಿಷಯೇವ. ಸ್ವಾಮಿ ತಾವು ಪ್ರತ್ಯಗಾತ್ಮನನ್ನ ಯಾವಾಗಲೂ ಕೂಡ ವಿಷಯ ಅಂತಲೇ ಹೇಳ್ತೀರಲ್ಲ. ಭವದ್ಭಿರೇವ ಉಕ್ತಂ, ತಮ್ಮಿಂದಲೇ ಹೇಳಲ್ಪಟ್ಟಿದೆ, ತಾವೇ ಹೇಳಿದ್ದೀರ. ಆತ್ಮನು ಯಾವಾಗಲೂ ಕೂಡ ವಿಷಯವಾಗಿದ್ದಾನೆ ಹೊರತು ವಿಷಯವಲ್ಲ ಅಂತ ಹೇಳಿದ್ದೀರಲ್ಲ ಅಂದ್ರೆ ಹೌದು. ಸತ್ಯ ಮುಕ್ತಂ ದಿಟ ನಾವು ಹೇಳಿದ್ದೇವೆ. ಆದರೆ ನತು ಉಕ್ತ ಪೂರ್ವಮಸ್ಮಾಭಿ ಆತ್ಮ ಕದಾಪಿ ವ್ಯವಹಾರೇ ವಿಷಯತಾಂ ನಾಪಾದ್ಯತೆ ಇತಿ. ವಾಕ್ಯ ತುಂಬಾ ಚೆನ್ನಾಗಿದೆ, ಅನ್ವಯ ಹೇಳ್ತೇನೆ ನೋಡಿ. ಆತ್ಮ ಕದಾಪಿ ವ್ಯವಹಾರೇ ವಿಷಯತಾಂ ನ ಆಪಾದ್ಯತೆ ಇತಿ ತು ಅಸ್ಮಾಭಿಃ ನ ಪೂರ್ವ ಮುಕ್ತಂ. ಹೌದು, ನಾವು ಆತ್ಮನ ವಿಷಯಿ ಅಂತ ಹೇಳ್ತಾ ಇದ್ದೇವೆ, ಆದರೆ ಹೀಗಂತ ನಾವು ಹೇಳಿಲ್ಲ. ಹಿಂದೆ ಏನಂತ? ಆತ್ಮನು ವ್ಯವಹಾರದಲ್ಲಿಯೂ ಕೂಡ ವಿಷಯತ್ವ ಹೊಂದುವುದೇ ಇಲ್ಲ. ಆತ್ಮನು ವ್ಯವಹಾರದಲ್ಲಿ, ಇದೊಂದು ವ್ಯವಹಾರ ಯಾವುದು? ಆತ್ಮನಲ್ಲಿ ಅಧ್ಯಾಸವಾಗಿದೆಯೋ ಇಲ್ವೋ, ಆಗಿದೆ ಎನ್ನುವಂತಹದ್ದು ಸಿದ್ಧಾಂತ, ಆಗಿಲ್ಲ ಎನ್ನುವಂತಹ ಪೂರ್ವ ಪಕ್ಷ.
ವಿಚಾರ ರೂಪವಾದ ವ್ಯವಹಾರ. ವಿಚಾರ ರೂಪವಾದ ವ್ಯವಹಾರದಲ್ಲಿ ಆತ್ಮನು ಎಂದೆಂದಿಗೂ ಕೂಡ ವಿಷಯತ್ವವನ್ನ ಹೊಂದಲಾರ ಎಂದು ನಾವೇನು ಹೇಳಿಲ್ವಲ್ಲ. ಒಂದು ಪರಮಾರ್ಥ ದೃಷ್ಟಿ, ಒಂದು ವ್ಯವಹಾರ ದೃಷ್ಟಿ. ನಾವೊಂದು ಚಿನ್ನದ ಸರ ಕೊಂಡ್ಕೊಂಡು ಹೋಗಿದ್ದೇವೆ, ಬಳೆ ಅಲ್ಲ, ಉಂಗುರ ಅಲ್ಲ. ನನ್ನ ಹೆಂಡತಿಗೋ ನಮ್ಮ ತಾಯಿಗೋ ಮಗಳಿಗೋ ಚಿನ್ನದ ಸರ ಕೊಡಿಸ್ಬೇಕು ಅಂತ ಹೋಗಿದ್ದೇನೆ. ಅಂಗಡಿಗೆ ಅಪ್ಪ ಚಿನ್ನದ ಸರ ಇದೆಯಾ? ಇದೇ ಬನ್ನಿ ಸ್ವಾಮಿ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಅವನು ನನ್ನ ವೇದಾಂತಿ ಅಂತ ತಿಳ್ಕೊಂಡ್ಬಿಟ್ಟು ಉಂಗುರ ತೋರಿಸ್ತಾ. ಏನಯ್ಯ ಉಂಗುರ ತೋರಿಸ್ತಾ ಇದ್ದೀನಪ್ಪ, ಉಂಗುರ ಬೇಡ ಸರ ಕೊಡು ಅಂದ್ರೆ ಬಳೆ ತೋರಿಸ್ತಾ. ಅಪ್ಪ ಬಳೆ ಬೇಡ ನನಗೆ ಸರ ಕೊಡು ಅಂದ್ರೆ, ಸ್ವಾಮಿ ಎಲ್ಲ ಒಂದೇ ಅಂತ ಯಾವಾಗಲೂ ಹೇಳ್ತಾ ಇರ್ತೀರಾ, ಬಂಗಾರವನ್ನೇ ಬಿಟ್ಟು ಯಾವ ಬಣ್ಣಗಳು ಇಲ್ವೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ಎಲ್ಲ ಒಂದೇ ಅಲ್ವಾ ಅಂದ. ಅಪ್ಪ ಅದು ಸಿದ್ಧಾಂತ, ಇದು ವ್ಯವಹಾರ. ಸರ ಎನ್ನುವಂತಹದ್ದು ಕಂಠಕ್ಕೆ, ಬಳೆ ಎನ್ನುವಂತಹದ್ದು ಹಸ್ತಕ್ಕೆ, ಉಂಗುರ ಎನ್ನುವಂತಹದ್ದು ಬೆಟ್ಟಿ. ಎರಡು ಬೇರೆ, ಮೂರು ಬೇರೆ. ಇದು ವ್ಯವಹಾರ. ವ್ಯವಹಾರದಲ್ಲಿ ನೀನು ಸಿದ್ಧಾಂತವನ್ನು ತರಬೇಡ ಅಂತ ಹೇಳ್ತೀನಿ. ಅವನೇ ಸ್ವಾಮಿ ಈ ಬರೀ ಮೋಸಗಾರರು, ಎಲ್ಲವೂ ಬಂಗಾರ ಅಂತ ಹೇಳಿಬಿಟ್ಟ. ಈಗ ಬಳೆ ಬೇರೆ, ಉಂಗುರ ಬೇರೆ, ಸರ ಬೇರೆ ಅಂತ ಹೇಳ್ತಾ ಇದ್ದಾರಲ್ಲ. ನೀನೇ ಹೇಳ್ಕೊಟ್ಟಿದೀಯಪ್ಪ. ಚಿನ್ನ ಬೆಳ್ಳಿ ಅಂಗಡಿ ಹೇಳ್ಕೊಟ್ಟಿದ್ದಾರೆ ನಮಗೆ. ನೀವು ಅಂಗಡಿಗೆ ಬಂದ ಮೇಲೆ ಬಂಗಾರವನ್ನು ಮರ್ತಬೇಡಿ, ಬಂಗಾರದ ಆಭರಣಗಳನ್ನ ತಗೊಳ್ಳಿ ಅಂತ ಹೇಳ್ತಾನೆ. ಅವನಿಗೂ ಗೊತ್ತು, ನನಗೂ ಗೊತ್ತು ಸಿದ್ಧಾಂತ. ಆದರೆ ವ್ಯವಹಾರದಲ್ಲಿ ಮಾತ್ರ ಬೇರೆ ಬೇರೆ ಅಂತ ತಿಳ್ಕೊಳ್ಳಿ. ಅದೇ ರೀತಿಯಲ್ಲಿ ಆತ್ಮನು ವ್ಯವಹಾರದಲ್ಲಿ ಎಂದೆಂದಿಗೂ ವಿಷಯನಾಗಲಾರ ಎನ್ನುವುದನ್ನ ನಾವು ಹಿಂದೆ ಎಲ್ಲೂ ಹೇಳಿಲ್ಲ. ನಂಗೆ ತುಂಬಾ ಸಂತೋಷವಾಗ್ತದೆ ಇದು ನೋಡಿ. ಕ್ಲಾರಿಟಿ ಆಫ್ ಸಬ್ಜೆಕ್ಟ್. ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುಣಗಳವರೆಗೆ ಎಷ್ಟು ಕ್ಲಾರಿಟಿ ಇತ್ತು, ಕ್ಲಿಯರ್ನೆಸ್, ಸುಸ್ಪಷ್ಟವಾಗಿ ಗೊತ್ತಿದೆ. 0.00001% ಕೂಡ ಅವರ ಜೀವನದಲ್ಲಿ ಕನ್ಫ್ಯೂಷನ್ ಇಲ್ಲ. ಇದು ಸತ್ಯವಾದ ಮಾತು. ನತೂಕ್ತ ಪೂರ್ವಮಸ್ಮಾಭಿ ನತು ಉಕ್ತಪೂರ್ವಮಸ್ಮಾಭಿ ಆತ್ಮ ವ್ಯವಹಾರೇ ಕದಾಪಿ ವಿಷಯತಾಂ ನಾಪಾದ್ಯತೆ ಇತಿ ಅರ್ಥ. ಯದ್ಯಪಿ ಅಯಮಾತ್ಮ ಸ್ವಭಾವತೋ ವಿಷಯೀ, ಇಲ್ಲಿ ನಾನು ಪ್ರಿಂಟಿ ಮಿಸ್ಟೇಕ್ ಅಂತ ಕಾಣಿಸ್ತಾ ಇದೆ. ವಿಷಯಿ ಪ್ರಿಂಟ್ ಆಗ್ಬಿಟ್ಟು ತಪ್ಪದು. ವಿಷಯ ಶಬ್ದ ನಪುಂಸಕಲಿಂಗ, ಬ್ರಹ್ಮ ವಿಷಯಿ ಕರೆಕ್ಟ್. ಆತ್ಮನ್ ಶಬ್ದ ಪುಲ್ಲಿಂಗವಾದ್ದರಿಂದ ಯದ್ಯಪಿ ಅಯಮಾತ್ಮ ಸ್ವಭಾವತಃ ವಿಷಯೀ ಇರಬೇಕಾಗಿತ್ತು. ಏನ್ ಮಾಡ್ಬೇಕು ಅಂದ್ರೆ, ಈ ಸಂಸ್ಕೃತ ಪುಸ್ತಕ ಇದೆಯಲ್ಲ, ಯಾವುದು 250 ರೂಪಾಯಿ ಪುಸ್ತಕ, ನಿಮ್ಮತ್ತೆ ಚೆಕ್ ಮಾಡಿ ಫೋನ್ ಮಾಡಿ ನನಗೆ. ತಥಾಪಿ ಅಸ್ಮತ್ ಪ್ರತ್ಯಯ ವಿಷಯತ್ವಂ ಆಪಾದಿತ ಏವ ವ್ಯವಹಾರ ಗೋಚರೋ ಭವತಿ ನಾನ್ಯಥಾ. ಬಹಳ ಜನ ಬ್ರಹ್ಮಾನಂದ. ಯದ್ಯಪಿ ಅಯಮಾತ್ಮ ಸ್ವಭಾವತೋ ವಿಷಯೀ, ಹೌದು ನಿಜ, ಈ ಆತ್ಮನು ಸ್ವಭಾವತಃ ಬೈ ನೇಚರ್ ವಿಷಯೀ, ವಿಷಯಿಯೇ ಹೌದು. ಎಂದೆಂದಿಗೂ ಆತ್ಮನು ವಿಷಯವಲ್ಲ ಎನ್ನುವುದು ಸತ್ಯ. ಹಾಗಿದ್ದರೂ ತಥಾಪಿ ವ್ಯವಹಾರ ಗೋಚರೋ ಭವತಿ. ವ್ಯವಹಾರದಲ್ಲಿ ಆತ್ಮನು ತೋರಿಕೊಳ್ಳುವಾಗ ಅಸ್ಮತ್ ಪ್ರತ್ಯಯ ವಿಷಯತ್ವಮಾಪಾದಿತ ಏವ ಸನ್. ಅಸ್ಮತ್ ಪ್ರತ್ಯಯಕ್ಕೆ, ನಾನು ಎನ್ನುವ ಪ್ರತ್ಯಯಕ್ಕೆ, ನಾನು ಎನ್ನುವಂಥ ಅರಿವಿಗೆ ವಿಷಯತ್ವವನ್ನ ಆಪಾದಿತ ಏವ ಆಪಾದಿಸಲ್ಪಟ್ಟವನಾಗಿಯೇ ಸನ್ ವ್ಯವಹಾರ ಗೋಚರೋ ಭವತಿ. ಅಧ್ಯಾಸಕ್ಕೆ ಆತ್ಮನು ವಿಷಯನಾಗುತ್ತಾನೆ. ಆತ್ಮನಲ್ಲಿ ಅನಾತ್ಮ ವಸ್ತುಗಳ ಅಧ್ಯಾಸವಾಗಿದೆ ಅಂತ ಹೇಳುವಾಗ ಆತ್ಮನನ್ನ ನಾವು ಅಸ್ಮತ್ ಪ್ರತ್ಯಯಕ್ಕೆ ಗೋಚರ ವಿಷಯ ಎಂದು ಒಪ್ಪಿಕೊಳ್ಳುತ್ತೇವೆ ಅಧ್ಯಾರೋಪ ದೃಷ್ಟಿ. ಇಷ್ಟೇ ಹೊತ್ತುವೆ ನಾಣ್ಯಥ. ನೋಡಿ, ಆತ್ಮನು
ಸ್ವತಃ ಇರುವಂತಹದ್ದು ಪರಮಾರ್ಥವಾಗಿ ವಿಷಯಿಯಾಗಿ. ಆದರೆ ವ್ಯವಹಾರದ ದೃಷ್ಟಿಯಿಂದ ಮಾತನಾಡುವಾಗ ಆತ್ಮನನ್ನ ನಾವು ಅಸ್ಮತ್ ಪ್ರತ್ಯಯ ಗೋಚರ ಅಂತ ಹೇಳಿ. ಇಲ್ಲದೆ ಹೋದರೆ ಆತ್ಮನು ಅಸ್ಮತ್ ಪ್ರತ್ಯಯಕ್ಕೆ ಗೋಚರನಲ್ಲ ಅಂತ ಆಗಿಬಿಟ್ಟರೆ ವ್ಯವಹಾರವೇ ಇಲ್ಲ. ಬಂಗಾರ ಎನ್ನುವಂತಹದ್ದು ಸತ್ಯ, ಎಲ್ಲ ಆಭರಣಗಳು ಸುಳ್ಳು, ಇರುವುದು ಬಂಗಾರವೇ ಎನ್ನುವುದು 100ಕ್ಕೂ ಸತ್ಯ, ಅದು ಪರಮಾರ್ಥ. ವ್ಯವಹಾರದಲ್ಲಿ 108 ಆಭರಣ. ಅಯ್ಯೋ, ಇವತ್ತಿನ ಕಾಲದಲ್ಲಂತೂ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಹುಚ್ಚಿಡಿಯುತ್ತೆ ನಮಗೆ. ನಮ್ಮಂತಹ ವೇದಾಂತಿ ಹೋಗಲಾರ, ಒಂದು 10,000 ರೂಪಾಯಿ 20,000 ರೂಪಾಯಿ ಕೊಟ್ಬಿಟ್ಟು ಈ ಚಿನ್ನ ಸರ ಬೇಕಾದ್ರೂ ತಗೊಳ್ಳಿ, ಮುಂಗ ತಗೊಳ್ಳಿ ಕಳಿಸ್ಬಿಡ್ಬೇಕು, ಹಂಗೆ ಹೋಗ್ಬಾರ್ದು. ಈ ಬಟ್ಟೆ ಅಂಗಡಿಗೂ ಹಾಗೆ. ಆದ್ರಿಂದ ವ್ಯವಹಾರ ದೃಷ್ಟಿಯಿಂದ ಆತ್ಮನು ಅಸ್ಮತ್ ಪ್ರತ್ಯಯಕ್ಕೆ ವಿಷಯನಾಗುತ್ತಾನೆ ಎನ್ನುವುದನ್ನು ಒಪ್ಪಿಕೊಂಡಿದ್ದೇವೆ. ತೇನ ಉಚ್ಯತೆ ನಾಯಮೇಕಾಂತೇನ ವಿಷಯ ಇತಿ. ಆದ್ದರಿಂದ ನಾವು ಹೇಳ್ತಾ ಇದ್ದೇವೆ, ಅಯಂ ಈ ಆತ್ಮನು ಏಕಾಂತೇನ, ಏಕಾಂತ ಅಂದ್ರೆ ಕಂಪಲ್ಸರಿ, ಹಾಗೆ ನೋ ಚೇಂಜ್. ಈ ಆತ್ಮನು ನಿಯಮದಿಂದ ಏಕಾಂತದಿಂದ ಅವಿಷಯ ನ ಭವತಿ, ಅವಿಷಯನಾಗುವುದಿಲ್ಲ ಅಂತ ಹೇಳ್ತೇವೆ. ತೇನ ಉಚ್ಯತೆ ನಾಯಮೇಕಾಂತೇನ ವಿಷಯ. ಡಬಲ್ ನೆಗೆಟಿವ್ ಇದೆ, ಬಹಳ ಎಚ್ಚರಿಕೆಯಿಂದ ಅರ್ಥ ಮಾಡ್ಕೋಬೇಕು. ಇದೆಲ್ಲ ಓದ್ತಾ ಇದ್ದೇನೆ, ನನಗೆ ಸತ್ಯವಾದ ಮಾತು ಹೇಳ್ತೇನೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳು ಶಂಕರಾಚಾರ್ಯರ ಅಪರಾವತಾರ ಅನ್ನುವುದರಲ್ಲಿ 1% ಸಂಶಯವಿದೆ. ಯಾರೇನ್ ಬೇಕಾದ್ರೆ ಹೇಳುವ ಸಂತೋಷ. ನನ್ನ ಪರ್ಸನಲ್ ಅಭಿಪ್ರಾಯ, ಇಷ್ಟೊಂದು ಚೆನ್ನಾಗಿ ಅಧ್ಯಾಸ ಭಾಷ್ಯವನ್ನ ವಿವರಿಸುತ್ತಿದ್ದಾರಲ್ಲ ಶಂಕರಾಚಾರ್ಯರನ್ನವೇ. ಅಹಂ ಪ್ರತ್ಯಯ ವಿಷಯ ಆತ್ಮನಿ ದೇಹ ತದ್ಧರ್ಮಾಣಾಮಧ್ಯಾಸ ತದ್ವಿಪರ್ಯಯೇಣ ಅಹಂ ಪ್ರತ್ಯಯ ವಿಷಯ ಆತ್ಮ ತದ್ಧರ್ಮಾಣಾಂಚ ದೇಹೇ ಅಧ್ಯಾಸ ನ ಭವತೋಪ್ಯಸಮ್ಮತಃ. ಹೇಗಿದೆ ವಾಕ್ಯ? ಆತ್ಮನಿ, ಆತ್ಮನಲ್ಲಿ, ಅಹಂ ಪ್ರತ್ಯಯ ವಿಷಯ ಆತ್ಮನಿ, ಅಹಂ ಪ್ರತ್ಯಯಕ್ಕೆ ವಿಷಯನಾಗಿರುವಂತಹ ಆತ್ಮನಲ್ಲಿ. ಇದನ್ನ ನೀವು ಅಹಂ ಪ್ರತ್ಯಯ ವಿಷಯೇ ಆತ್ಮನಿ ಅಂತ ಮಾಡ್ಕೊಳ್ಳಿ. ಅಹಂ ಪ್ರತ್ಯಯಕ್ಕೆ ವಿಷಯನಾಗಿರುವಂತಹ ಆತ್ಮನಲ್ಲಿ ದೇಹದ ಅಧ್ಯಾಸ ತದ್ಧರ್ಮಾಧ್ಯಾಸ, ಆತ್ಮನನ್ನೇ ನಾನು ಅಂತ ದೇಹ ಅಂತ ತಿಳ್ಕೊತೇವೆ. ಆತ್ಮನಲ್ಲಿ ದೇಹದ ಧರ್ಮಗಳನ್ನ ನಾನು ಕಪ್ಪಿದ್ದೇನೆ, ನನ್ಗೆ 70 ವರ್ಷವಾಯ್ತು 80 ಆಯ್ತು ಅಂತ ದೇಹದ ಧರ್ಮಾಧ್ಯಾಸವನ್ನು ಮಾಡ್ಕೋತಾ ಇದ್ದೇವೆ. ಯಾರಲ್ಲಿ? ಆತ್ಮನಲ್ಲಿ. ಎಂಥ ಆತ್ಮನಲ್ಲಿ? ಅಹಂ ಪ್ರತ್ಯಯಕ್ಕೆ ವಿಷಯನಾಗಿರುವಂಥ ಆತ್ಮನಲ್ಲಿ. ತದ್ವಿಪರ್ಯಯೇನ, ಅದಕ್ಕೆ ವಿರುದ್ಧವಾಗಿ ಅಹಂ ಪ್ರತ್ಯಯ ವಿಷಯ ಆತ್ಮ ತದ್ಧರ್ಮಾನ. ಪುನಃ ಬರೋದು, ಅಹಂ ಪ್ರತ್ಯಯಕ್ಕೆ ವಿಷಯನಾಗಿರುವ ಆತ್ಮನನ್ನ ಅನಾತ್ಮವೆಂದು, ಆತ್ಮನ ಅನಾತ್ಮದ ಧರ್ಮಗಳನ್ನ ದೇಹದ ಧರ್ಮಗಳೆಂದು ಕೂಡ ಅಧ್ಯಾಸ ಮಾಡಿಕೊಳ್ತಾ ಇದ್ದೇವೆ. ಸಿಂಪಲ್ ಆಗಿ ಹೇಳಬೇಕಾದ್ರೆ, ಆತ್ಮನನ್ನ ಅನಾತ್ಮವೆಂದು, ಆತ್ಮನ ಧರ್ಮಗಳನ್ನ ಅನಾತ್ಮನಲ್ಲಿಯೂ, ಅನಾತ್ಮನನ್ನ ಆತ್ಮನೆಂದು, ಅನಾತ್ಮದ ಧರ್ಮಗಳನ್ನ ಆತ್ಮನಲ್ಲಿಯೂ ಕೂಡ ಅಧ್ಯಾಸ ಮಾಡಿಕೊಳ್ತಾ ಇದ್ದೇವೆ ಎನ್ನುವಂತಹದ್ದು ನ ಭವತೋಪಿ ಅಸಮ್ಮತಃ. ಕೆಲವು ಪಂಡಿತರು ಅರ್ಥ ಮಾಡಿಕೊಳ್ಳದೆ ನ ಭವತೋಪಿ ಸಮ್ಮತಃ ಅಂದ್ಬಿಡ್ತಾರೆ. ತಪ್ಪು. 2 ನಕಾರ. ನಿನಗೂ ಕೂಡ ಇದು ಸಮ್ಮತವಲ್ಲ ಅನ್ನುವುದಿಲ್ಲ. ನೀನು ಒಪ್ಕೊಳ್ತೀಯ, ಎಲ್ಲರೂ ಒಪ್ಕೊಳ್ಬೇಕು. ಎಲ್ಲರ ಅನುಭವದಲ್ಲಿ ಆತ್ಮಾನಾತ್ಮರುಗಳಿಗೆ ಅಧ್ಯಾಸವಾಗಿರುವಂತಹದ್ದು ಕಾಣುತ್ತಿರುವುದರಿಂದ ಇದು ನಿನಗೂ ಕೂಡ ಅಸಮ್ಮತವೇನಲ್ಲ, ನಿನಗೂ ಒಪ್ಪಿಗೆಯಾಗಿದೆ. ಪೂರ್ವ ಪಕ್ಷಿ ಕೇಳ್ತಾ ಇದ್ದಾನೆ, ನಾನು ಮಮ ನಿತ್ಯವಹಂ ಪ್ರತ್ಯಯ ವಿಷಯ ಏವ ಆತ್ಮ ಭವ ಸಿದ್ಧಾಂತೆ ಸದಾ ವಿಷಯೀ ಏವ ಸನ್
ವಿಷಯೋಪಿ ಭವತೀತಿ ವೈಷಮ್ಯಂ. ಬಾ ಜಾಲಾಡ್ತಾ ಇತ್ತು, ಬಹಳ ಆನಂದ. ಅಲ್ಲ ಸ್ವಾಮೀಜಿ, ನಮಗೂ ನಿಮಗೂ ವ್ಯತ್ಯಾಸ ಉಂಟು. ನಮಗೂ ಪೂರ್ವ ಪಕ್ಷಿಗೂ ನಿಮಗೂ ಸಿದ್ಧಾಂತಿಗಳಿಗೂ ಬಹಳ ವ್ಯತ್ಯಾಸ ಉಂಟು. ನಾನು ಮಮ ಪೂರ್ವ ಪಕ್ಷಿಣಃ ನಿತ್ಯಂ ಅಹಂ ಪ್ರತ್ಯಜ ವಿಷಯೇವ ಆತ್ಮ. ನಾವುಗಳು ಆತ್ಮನನ್ನ ಅಹಂ ಪ್ರತ್ಯಜಕ್ಕೆ ವಿಷಯ ಎಂದೇ ಒಪ್ಪಿಕೊಂಡಿದ್ದೇವೆ. ಭವ ಸಿದ್ಧಾಂತೇತು, ನಿಮ್ಮ ಸಿದ್ಧಾಂತದಲ್ಲಾಗಲು ಸದಾ ವಿಷಯೀ ಏವ ಸನ್, ಆತ್ಮನು ಯಾವಾಗಲೂ ವಿಷಯಿಯೇ ಆಗಿದ್ದುಕೊಂಡು ವಿಷಯೋಪಿ ಭವತಿ. ಆತ್ಮ ಯಾವಾಗಲೂ ವಿಷಯಿಯೇ, ಅದರ ಸಂಶಯವಿಲ್ಲ. ಆದರೆ ವ್ಯವಹಾರದಲ್ಲಿ ಆತ್ಮನು ವಿಷಯವೂ ಆಗುತ್ತಾನೆ ಎನ್ನುವಂತಹದ್ದಿದೆ. ನಮಗೂ ನಿಮ್ಗೆ ವ್ಯತ್ಯಾಸ ಇದೆಯಲ್ಲ ಅಂದ. ನಾವು ನೀವು ಒಂದೇ ಕಣಪ್ಪ ಅಂದು ಶಂಕರಾಚಾರ್ಯ, ಇಲ್ಲ ಸ್ವಾಮೀಜಿ, ನೀವು ಆತ್ಮನ ವಿಷಯ ಅಂತ ಒಪ್ಪಿಕೊಂಡರು ವ್ಯವಹಾರದಲ್ಲಿ ಆತ್ಮನು ವಿಷಯವಾಗ್ತಾನೆ ಅಂತ ಹೇಳ್ತೀರ. ನಾವು ಆತ್ಮನನ್ನ ಯಾವಾಗಲೂ ಅಹಂ ಪ್ರತ್ಯಯಕ್ಕೆ ವಿಷಯ ಮಾತ್ರ ಅಂತ ಹೇಳ್ತೇವೆ. ಹೀಗಾಗಿ ನಮಗೂ ನಿಮಗೂ ವೈಷಮ್ಯಂ, ವಿರೋಧವಿದೆಯಲ್ಲ, ನಮಗೂ ನಿಮಗೂ ತುಂಬಾ ವ್ಯತ್ಯಾಸವಿದೆಯಲ್ಲ ಅಂತ ಪೂರ್ವ ಪಕ್ಷಿ. ನೋ ತ್ವಯಾಪಿ ಜ್ಞಾತೃತ್ವೇನ ವಿಷಯಿತ್ವಾಭ್ಯುಪಗಮಾತಿ. ಹೇಗಿದೆ ಪೂರ್ವ ಪಕ್ಷಿಯ ಹೃದಯವನ್ನ ಅರ್ಥ ಮಾಡಿಕೊಂಡು ಪೂಜ್ಯ ಸದ್ಗುರುಗಳು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಹಾಗಲ್ಲ, ತ್ವಯಾಪಿ ನಿನ್ನಿಂದಲೂ ಕೂಡ ಕರ್ಮಣಿಪ್ಯೋಗ. ಈ ಸಂಸ್ಕೃತ ಭಾಷೆಯ ಮರ್ಯಾದ, ಸಂಸ್ಕೃತ ಭಾಷೆಯ ಗತ್ತು, ಸಂಸ್ಕೃತ ಭಾಷೆಯ ಒಂದು ಮಹಿಮೆ, ಗರಿಮೆ, ಹಿರಿಮೆ ಇರುವಂತಹದ್ದು ಕರ್ಮಣಿ ಪ್ರಯೋಗ. ಯಾರು ಕರ್ಮಣಿ ಪ್ರಯೋಗ ಮಾಡೋದು ಬಹಳ ಕಷ್ಟ. ಕರ್ತನ ಪ್ರಯೋಗದಲ್ಲಿ ವಾಕ್ಯ ರಚನೆ ಮಾಡುವುದು ಸುಲಭ, ಕರ್ಮಣಿ ತುಂಬಾ ಕಷ್ಟ. ಗುರು ಅಜ್ಞೆ ಮಾಡ್ತಾ ಇದ್ದಾನೆ. ಇದು ವಿದ್ವಾಂಸನಿಗೋಸ್ಕರ ಬರೆದಿರುವಂತಹ ವ್ಯಾಖ್ಯಾನ. ಯಾರು ಓದ್ತಾ ಇಲ್ಲ, ನಾವು ಓದ್ತಾ ಇದ್ದೇವೆ. ಸ್ವಯಾಪಿ ನಿನ್ನಿಂದಲೂ ಕೂಡ ಜ್ಞಾತೃತ್ವೇನ ಆತ್ಮನನ್ನ ಜ್ಞಾತು ಎಂದು ವಿಷಯತ್ವಾಭ್ಯುಪಗಮಾತ್. ಜ್ಞಾತು ಅಂತಂದ್ರು ಒಂದೇ, ವಿಷಯಿ ಅಂತಂದ್ರು ಒಂದೇ. ನೀನು ಆತ್ಮನನ್ನ ವಿಷಯಿ ಎಂದು ಒಪ್ಪಿಕೊಂಡಿರುವುದರಿಂದ ಅಂದ. ಅಯಂತು ಅತ್ರ ವಿಶೇಷ, ಆದರೆ ಇಲ್ಲಿ ಇಷ್ಟು ಮಾತ್ರ ವಿಶೇಷ. ಏನು? ಅತ್ಯಂತ ವಿರುದ್ಧಂ ಯುಗಪತೆ ಏಕಸ್ಯ ನಿರಂಶಸ್ಯ ಚ ಆತ್ಮನಃ ವಿಷಯ ವಿಷಯಿತ್ವಂ ವಿಷಯತ್ವಂ ವಿಷಯಿತ್ವಂಚ ಸ್ವೀಕ್ರಿಯತೆ ಭವತಃ ಅಸ್ಮಾಭಿಸ್ತ್ವಂ ವಿಷಯತ್ವಮೇವ ಸ್ವಾಭಾವಿಕಂ ಆತ್ಮನಃ ಇತಿ ಇತಿ ಎಂಬ ಜ್ವರ ಇದೆ ನೋಡಿ. ಇಲ್ಲಿ ಏನ್ ವಿಶೇಷ ಅಂದ್ರೆ, ಯುಗಪತೆ ಸೈಮಲ್ಟೇನಿಯಸ್ಲಿ ಒಂದೇ ಕಾಲದಲ್ಲಿ ಏಕಸ್ಯ ಅದ್ವಯನಾಗಿರುವ ನಿರಂಶಸ್ಯ ಆತ್ಮನಃ, ಆತ್ಮ ನಿರಂಶ, ನಾತ್ಮನಾನ ತದಂಶೇನ ಗುಣ ಸ್ವಸ್ಥೋವಗಮ್ಯತೆ. ಮುಂದೆ ಕೋಟ್ ಮಾಡ್ತಾರೆ ಗುರು. ಅಭಿನ್ನತ್ವಾತ್ ಸಮತ್ವಾಚ ನಿರಂಶತ್ವಾದ ಕರ್ಮತಃ ನೈಷ್ಯಮ್ಯ ಸಿದ್ಧಿ. ಆಶ್ಚರ್ಯ. ಗುರುಗಳ ಪೆನ್ನು ಬಲಿಕ್ ಹೊರಟಾಗ ಅಧ್ಯಾಸ ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಇದೆ ಗುರುಗಳ ಪೆನ್ನು, ಅಥವಾ ಚತುಸ್ಸೂತ್ರಿ ಭಾಷ್ಯಕ್ಕೆ ವ್ಯಾಖ್ಯಾನವು ಬರೀತಾರೆ. ಆ ಬರೆಯುವಾಗ ಆ ಪೆನ್ನಿನ ಮುಂದೆ ಉಪದೇಶ ಸಹಸ್ರೆ, ನೈಷ್ಕರ್ಮ್ಯ ಸಿದ್ಧಿ, ವಾರ್ತಿಕ ಎಲ್ಲವೂ ಕೂಡ ಬಂದು ಬಂದು ಸ್ವಾಮಿ ನನ್ನ ಸ್ವೀಕಾರ ಮಾಡಿ, ನನ್ನನ್ನು ಮರಿಬೇಡಿ ಅಂತ ಕೇಳ್ಕೊಳುತ್ತೆ. ಅತ್ಯಂತ ವಿರುದ್ಧವಾಗಿರುವ ವಿಷಯಿತ್ವಗಳು ಎರಡೂ ಒಟ್ಟಿಗಾಗುವಂತಿಲ್ಲ. ಯುಗಪತಿ ಒಮ್ಮೆಗೆ, ಏಕಸ್ಯ ಒಬ್ಬನಾಗಿರುವ, ನಿರಂಶಸ್ಯ ಚ ಆತ್ಮನ ಆತ್ಮ ಒಬ್ಬ, ಆತ್ಮ ಅದ್ವಿತೀಯ, ಆತ್ಮ ನಿರಂಶ, ಅಂಶರಹಿತನಾಗಿರುವ ಆತ್ಮನಲ್ಲಿ ಒಂದೇ ಕಾಲದಲ್ಲಿ ವಿಷಯತ್ವ ವಿಷಯಿತ್ವ
ಎರಡೂ ಕೂಡ ಅತ್ಯಂತ ವಿರುದ್ಧವಾಗಿರುವುದನ್ನ ಸ್ವೀಕಾರ ಮಾಡಿದ್ದೀರಲ್ಲ. ಅಸ್ಮಾಭಿಸ್ತು ನಾವಾದರೂ ವಿಷಯತ್ವಮೇವ ಸ್ವಾಭಾವಿಕ ಮಾತ್ರ ಇದೆ. ಆತ್ಮನಲ್ಲಿ ವಿಷಯತ್ವ ಮಾತ್ರ ಸ್ವಾಭಾವಿಕವಾಗಿದೆ ಅಂತ ಹೇಳ್ತೇವೆ. ತಥಾಹಿ ಹೇಗೆಂದರೆ ಯತ್ರ ಯೋ ದೃಶ್ಯತೆ ಧರ್ಮ ತಸ್ಯೈವ ಸಹ ಇತಿ ಯುಕ್ತಂ ದೃಷ್ಟಾನುಸಾರಿತ್ವಾತ್. ಎಷ್ಟು ಚೆನ್ನಾಗಿದೆ ವಾಕ್ಯಗಳು. ಯತ್ರ ಯಾವ ವಸ್ತುವಿನಲ್ಲಿ ಯಹ ಧರ್ಮ ದೃಶ್ಯತೆ, ಯಾವ ಧರ್ಮವು ಕಾಣುತ್ತಿದೆಯೋ ತತ್ ಅದು ತಸ್ಯೈವ ಅದರದ್ದೇ ಎಂದು ತಿಳಿಯುವಂತಹದ್ದು ನ್ಯಾಯವಾಗಿದೆ. ದೃಷ್ಟಾನುಸಾರಿತ್ವಾತ್ ಲೋಕದಲ್ಲಿ ಹಾಗೆ ಕಾಣುತ್ತಿರುವುದರಿಂದ ನೋಡಿ, ಬೆಂಕಿಯಲ್ಲಿ ಬಿಸಿ ಇದೆ, ಎಣ್ಣೆಯಲ್ಲಿ ಬಿಸಿ ಇಲ್ಲ, ಬೋಂಡದಲ್ಲೂ ಬಿಸಿ ಇಲ್ಲ. ಬೆಂಕಿಯಲ್ಲಿ ಬಿಸಿ ಇರುವುದರಿಂದ ಆ ಬೆಂಕಿಯಲ್ಲಿರುವಂತಹ ಬಿಸಿ ಬಾಂಡೆಗೆ ಬಂದು, ಬಾಂಡೆಯಿಂದ ಎಣ್ಣೆಗೆ ಬಂದು, ಎಣ್ಣೆಯಿಂದ ಬೋಂಡ್ ಬಂದು, ಬೋಂಡ ನಾಲ್ಗೆ ಸುಡ್ತಾ ಇದೆ. ನಿಜವಾಗಿ ಬಿಸಿ ಇರುವುದಲ್ಲಿ ಬೋಂಡದಲ್ಲಿ ಅಲ್ಲ, ಎಣ್ಣೆಯನ್ನು ಅಲ್ಲ, ಆ ಎಣ್ಣೆ ಹಾಕಿರುವಂತಹ ಬಾಂಡೆಯನ್ನು ಅಲ್ಲ, ಬೆಂಕಿಯಲ್ಲಿ. ಯತ್ರ ಯಹ ಧರ್ಮ ದೃಶ್ಯತೆ, ಯಾವ ವಸ್ತುವಿನಲ್ಲಿ ಯಾವ ಧರ್ಮವು ಕಾಣುತ್ತಿದೆಯೋ ಅದು ಅದರದ್ದೇ ಹೊರತು ಬೇರೆಯದ್ದಂತೆ. ಹೇಗೆ? ದೃಷ್ಟಾನುಸಾರಿತ್ವಾದ್. ದೃಷ್ಟ ಲೋಕದಲ್ಲಿ ಕಂಡಿರುವುದಕ್ಕೆ ಅನುಸಾರವಾಗಿ ಹೇಳ್ತಾ ಇದ್ದೀವಿ. ಅಂತಃಕರಣಸ್ಥಾಯೇವ ಇಯಂ ಅಹಂ ಪ್ರತ್ಯಯ ವಿಷಯತಾ ದೃಶ್ಯತೆ. ಬ್ಯೂಟಿಫುಲ್ ಆಗಿದೆ ನೋಡಿ. ಇಲ್ಲಿ ಅಂತಃಕರಣಸ್ಥ ಯಾವ ಲಿಂಗ? ಸ್ತ್ರೀಲಿಂಗ. ಸ್ತ್ರೀಲಿಂಗವನ್ನ ಅಹಂ ಪ್ರತ್ಯಯ ವಿಷಯ ಅಂತ ಹಾಕ್ಬಿಟ್ರಲ್ಲ. ಅಹಂ ಪ್ರತ್ಯಯ ವಿಷಯ ಪುಲ್ಲಿಂಗ, ಅಂತಃಕರಣಸ್ಥ ಸ್ತ್ರೀಲಿಂಗ. ವಿರುದ್ಧವಾಯ್ತಲ್ಲ? ಅಲ್ಲಿ ವಿರುದ್ಧವಾಗಿಲ್ಲ. ಅಹಂ ಪ್ರತ್ಯಯ ವಿಷಯತ ಸ್ತ್ರೀಲಿಂಗ. ಬಾಬಾ ಅಂತಃಕರಣದಲ್ಲಿ ತೋರುತ್ತಿರುವ ಅಹಂ ಪ್ರತ್ಯಯ ವಿಷಯತ ಎನ್ನುವಂತಹದ್ದು ಅಂತಃಕರಣದ ಧರ್ಮವೇ ಹೊರತು ಆತ್ಮನ ಧರ್ಮವಲ್ಲ. ನಮಗೆ ಆತ್ಮನು ಅಹಂ ಪ್ರತ್ಯಯಕ್ಕೆ ವಿಷಯನಾಗಿರುವಂತೆ ತೋರುತ್ತಿರುವುದೆಲ್ಲಿ? ಯಾರಲ್ಲಿ? ಅಂತಃಕರಣದಲ್ಲಿ. ಅಂತಃಕರಣದ ಧರ್ಮ. ಆತ್ಮನು ವಿಷಯವೂ ಅಲ್ಲ, ವಿಷಯಿಯೂ ಅಲ್ಲ. ವಿಷಯ ವಿಷಯಿ ಎನ್ನುವ ವಿಭಾಗವನ್ನ ಮೀರಿರುವ ಈ ವಿಭಾಗ ದ್ವಯಕ್ಕೂ ಆಸ್ಪದನಾಗಿರುವ ತತ್ವ. ಮತ್ತು ಆತ್ಮನನ್ನ ವಿಷಯ ಅಂತ ತಿಳ್ಕೋತೇವಲ್ಲ ಎಲ್ಲಿ? ಬುದ್ಧಿಯಲ್ಲಿ. ಬುದ್ಧಿಯ ಧರ್ಮ. ವಿಷಯಿ ಅಂತ ತಿಳ್ಕೋತೇವಲ್ಲ, ಬುದ್ಧಿಯ ಧರ್ಮ. ಹೇಗೆ ಗೊತ್ತಾ ಇದು? ಇಯಂ ಈ ಅಹಂ ಪ್ರತ್ಯಯ ವಿಷಯತ, ಅಹಂ ಪ್ರತ್ಯಯಕ್ಕೆ ವಿಷಯನಾಗಿರುವಿಕೆ ಎನ್ನುವುದೇನು ತೋರ್ತಾ ಇದೆಯೋ ಇದು ಅಂತಃಕರಣಸ್ಥ ಏವ. ಬಾಬಾ ಈ ಅಂತಃಕರಣ ಇಲ್ಲದ ವಸ್ತು ಅಂದ್ಬಿಟ್ರು. ಮನೋದೃಶ್ಯಮಿದಂ ದ್ವೈತಂ ಯತ್ಕಿಂಚ ಸಚರಾಚರಂ ಮನಸೋ ಹಿ ಅಮನೀಭಾವೇ ದ್ವೈತಂ ನೈವೋಪಲಭ್ಯತೆ. ಗೌಡಪಾದಾಚಾರ್ಯರ ಮಾತು. ಭಗವಾನ್ ರಮಣ ಮಹರ್ಷಿಗಳು ಮಾನಸಂತು ಕಿಂ ಮಾರ್ಗಣೇ ಕೃತೆ ನೈವ ಮಾನಸಂ ಮಾರ್ಗ ಆರ್ಜವಾತ್. ಎಲ್ಲಾ ಜ್ಞಾನಿಗಳ ಮಾತು ಒಂದೇ. ಇಯಂ ಅಹಂ ಪ್ರತ್ಯಯ ವಿಷಯತಃ ಆತ್ಮನು ಅಹಂ ಪ್ರತ್ಯಯಕ್ಕೆ ವಿಷಯನಾಗಿದ್ದಾನೆ ಎನ್ನುವಂತಹ ಇದು ಅಂತಃಕರಣಸ್ಥ ಏವ, ಅಂತಃಕರಣದಲ್ಲಿರುವಂತಹ ಒಂದು ದೋಷ. ಅತಃ ಅಂತಃಕರಣಸ್ಯೈವ ಅಯಂ ಧರ್ಮ ಭವಿತ್ವಮರ್ಹತಿ ನತು ದ್ರಷ್ಟುರಾತ್ಮನಃ. ಅಬ್ಬಾ ಅಂಡರ್ಲೈನ್ ಮಾಡ್ಕೊಂಬಿಡಿ, ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ ಗುರು. ಅತಃ ಆದ್ದರಿಂದ ಅಯಂ ಧರ್ಮ, ಈ ಧರ್ಮವು ಆತ್ಮನು ವಿಷಯವಾಗಿದ್ದಾನೆ, ಆತ್ಮನು ವಿಷಯಿಯಾಗಿದ್ದಾನೆ ಎನ್ನುವಂತ ಆತ್ಮನ ವಿಷಯತ್ವ ಧರ್ಮವು ಅಂತಃಕರಣಸ್ಯ
ಅಲ್ಲ. ಅಂತಃಕರಣಸ್ಯೈವ, ಅಂತಃಕರಣಕ್ಕೆ ಸೇರಿದ್ದೇ ಹೊರತುವೆ ಆತ್ಮನಿಗೆ ಸೇರಿಲ್ಲ. ಇದೆಲ್ಲವೂ ಕೂಡ ಅಂತಃಕರಣದ ದೋಷ, ಬುದ್ಧಿಯ ದೋಷ. ಒಂದು ವಸ್ತುವನ್ನ ನೋಡಿದ್ರೆ ಈ ವಸ್ತು ಚೆನ್ನಾಗಿಲ್ಲ ಅಂದ್ಬಿಟ್ಟೆ, ಚೆನ್ನಾಗಿಲ್ಲ ಅಂತ ಹೇಳಿದವರು ಯಾರು? ಅಂತಃಕರಣ, ಅದು ಧರ್ಮ. ಆ ವಸ್ತು ಚೆನ್ನಾಗಿದೆ ಅಂತೂ ಇಲ್ಲ, ಚೆನ್ನಾಗಿಲ್ಲ ಅಂತೂ ಇಲ್ಲ. ಒಂದು ಪದಾರ್ಥವನ್ನ 10 ಜನ ನೋಡ್ತಾರೆ. ರಾಗಿ ಮುದ್ದೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ರಾಗಿ ಮುದ್ದೆಯಿಂದ ಆರೋಗ್ಯ ಬರುತ್ತೆ, ಶಕ್ತಿ ಬರುತ್ತೆ ಅಂತ. ರಾಗಿ ಮುದ್ದೆಯನ್ನ ನೋಡಿ 10 ಜನ ನೋಡಿದ್ದಾರೆ. ಒಬ್ಬ ಇಂಡಿಯನ್ನು, ಒಬ್ಬ ಜರ್ಮನ್ನು, ಒಬ್ಬ ಅಮೇರಿಕನ್ನು, ಇನ್ನೊಬ್ಬ ಮತ್ತೊಬ್ರು. ನೋಡಿ ಏನು ಗುಂಡಿದು ಅಂತಾರೆ. ವಾಟ್ ಇಸ್ ದಿಸ್ ಬಾಲ್? ರಾಗಿ ಬಾಲ್. ವಾಟ್ ರಾಗಿ? ನೋಡ್ಕಾಲ, ಐ ಡೋಂಟ್ ವಾಂಟ್. ತಿರಸ್ಕಾರ ಮಾಡ್ತಾರೆ. ರೈತ ಹೇಳ್ತಾನೆ ನಮ್ಗೆ ಅಮೃತ ಇದು. ಯಾವ ರಾಗಿ ಮುದ್ದೆ ರೈತನಿಗೆ ಅಮೃತವಾಗಿದೆಯೋ ಸ್ವಾಮಿ, ರಾಗಿ ಮುದ್ದೆ ತಿಂತಾ ಇದ್ದೇವೆ, ಗಟ್ಮುಟ್ಟಾಗಿದ್ದೇವೆ. ನಮಗೆ ಇವಾಗ 98 ವರ್ಷ ವಯಸ್ಸು, ಇವತ್ತಿಗೂ ಜಮೀನು ಹೋಗ್ತೇವೆ, ನಾವು ಉಳಿತೇವೆ, ಅಗಿತೇವೆ ಅಂತ. ಯಾಕೆ? ಅಮೃತದಿಂದ. ಯಾವ್ದಪ್ಪ ಅಮೃತ? ರಾಗಿ ಮುದ್ದೆ. ಜರ್ಮನ್ ತಿಂದ, ಚೆನ್ನಾಗಿ ಶಾಸ್ತ್ರ, ಐ ಡೋಂಟ್ ವಾಂಟ್ ದಿಸ್ ಅಂತ ಬಿಸಾಕ್ಬಿಡ್ತಾರೆ. ರಾಗಿ ಮುದ್ದೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವಾ? ಎರಡೂ ಇಲ್ಲ. ರಾಗಿಯಿಂದ ತಯಾರಾಗಿರುವಂತ ಮುದ್ದೆ ಅದು ನಮ್ಮ ದೃಷ್ಟಿಕೋನದಿಂದ ಒಳ್ಳೆಯದು, ಕೆಟ್ಟ. ಈ ಪ್ರಪಂಚವೆಲ್ಲ ಅಷ್ಟೇ. ಈ ಪ್ರಪಂಚವನ್ನ ಕೆಲವರು ಸುಂದರ ಅಂತಾರೆ, ಮನಸ್ಸಿನ ಸ್ವಭಾವ. ಕೆಲವರು ಸುಂದರವನ್ನ ಕುರೂಪಿ ಅಂತಾರೆ, ಮನಸ್ಸಿನ ಸ್ವಭಾವ. ಬ್ರಹ್ಮಜ್ಞಾನಿಗೆ ಗೊತ್ತು. ಬ್ರಹ್ಮಜ್ಞಾನಿ ಹೇಳ್ತಾನೆ, ಏ ಮನಸ್ಸೇ, ನೀ ಹೇಗೆ ಬೇಕಾದ್ರೂ ಪ್ರಪಂಚವನ್ನ ನೋಡು, ನನಗೆ ಗೊತ್ತು ನೀನಿಲ್ಲ. ಮನಸ್ಸು ಹೇಳ್ತಾನೆ ಬ್ರಹ್ಮಜ್ಞಾನಿ, ನೀನು ನನಗಿಂತ ಭಿನ್ನವಾಗಿ ಇಲ್ಲ, ನನ್ನಲ್ಲಿ ಕಲ್ಪಿತವಾಗಿ ತೋರುತ್ತಿದ್ದೀಯ ಅಂತ ತಿಳ್ಕೊಂಡಿದ್ದೆ. ಮನಸ್ಸನ್ನ ಹೇಗ್ ಬೇಕಾದ್ರೂ ನೋಡ್ಕೊಂತಾರೆ. ಯಾರು? ಜ್ಞಾನಿ. ಜ್ಞಾನಿಯ ಮಹಿಮೆ ಯಾರು ಅರ್ಥ. ಅಂಥ ಮಹಾತ್ಮರ ಸಚ್ಚಿದಾನಂದದಿಂದ ಸರಸ್ವತಿ ಸ್ವಾಮಿಗಳು. ಆದ್ದರಿಂದ ಅಂತಃಕರಣಸ್ಯೈವ ಅಯಂ ಧರ್ಮ ಭವಿತುಮನೆ. ಆತ್ಮನು ವಿಷಯವಾಗಿದ್ದಾನೆ, ಅಂತಃಕರಣ ಧರ್ಮ. ಆತ್ಮನು ವಿಷಯೆಯಾಗಿದ್ದಾನೆ, ಅಂತಃಕರಣದ ಧರ್ಮ. ಆತ್ಮನ ಧರ್ಮಗಳು ಅನಾತ್ಮದಲ್ಲಾಗಿವೆ, ಅಂತಃಕರಣದ ಧರ್ಮ. ಅನಾತ್ಮದ ಧರ್ಮಗಳು ಆತ್ಮ ಎಲ್ಲವೂ ಅಂತಃಕರಣ ಧರ್ಮವೇನಂತು. ನತು ದ್ರಷ್ಟು ಆತ್ಮನಃ ಪಶ್ಯತೀತಿ ದ್ರಷ್ಟ, ತಸ್ಯ ದ್ರಷ್ಟುವಾಗಿರುವಂತ ಆತ್ಮನಿಗೆ ಯಾವುದೂ ಇಲ್ಲ. ನಹಿ ಆತ್ಮೈವ ಆತ್ಮಧರ್ಮಂ ದ್ರಷ್ಟುಮರ್ಹತಿ. ಆತ್ಮನೇ ತಾನೇ ತನ್ನ ಧರ್ಮಗಳನ್ನ ಅರಿಯಲು ಸಾಧ್ಯವಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ, ಚಿಂತನೆ ಮಾಡೋಣ ಅಂತ ಹೇಳುತ್ತಾ, ಓಂ ಶಾಂತಿ ಶಾಂತಿ ಶಾಂತಿ. ಬೇಡುವೆ ದೇವ. ಶ್ರೀಗಳು ವೇದಾಂತ ಪುಸ್ತಕಗಳ ರಚನೆಯಲ್ಲಿ, ವೇದಾಂತ ಉಪನ್ಯಾಸಗಳಲ್ಲಿ, ವೇದಾಂತ ಪಾಠ ಮಾಡುವುದರಲ್ಲಿ ಎಷ್ಟು ನಿಸ್ಸೀಮರೋ. ಕಾವ್ಯದಲ್ಲಿ, ಹಾಡುಗಳ ರಚನೆಯಲ್ಲಿ ಪ್ರಾಸಬದ್ಧವಾಗಿ ತಾಳಕ್ಕೆ ಹೊಂದುವಂತೆ ಸ್ಪಷ್ಟ ಕನ್ನಡದಲ್ಲಿ ಗೀತೆಗಳನ್ನು ರಚಿಸುವುದರಲ್ಲಿಯೂ ಅಷ್ಟೇ ನಿಸ್ಸೀಮರು. ವೇದಾಂತ ವಾಗ್ಗೇಯಕಾರರು. ಈ ಹಾಡಿನಲ್ಲಿ ಎಷ್ಟು ಚೆನ್ನಾಗಿ ಜೀವನದ 3 ಹಂತಗಳನ್ನು ತೆಗೆದುಕೊಂಡು, ಅಂದರೆ ಬಾಲ್ಯ, ಯೌವನ, ಮುಪ್ಪು, ಅವರ ನಡೆ, ನುಡಿ ಹಾಗೂ ಯೋಚನೆಗಳ ಸ್ಥಿತಿಗಳನ್ನು ಉದಾಹರಿಸಿ ಪ್ರತಿ ಹಂತದಲ್ಲಿಯೂ ಮಕ್ಕಳಿಗೆ ಕಾಯ, ಯುವಕರಿಗೆ ವಾಚ ಹಾಗೂ ವೃದ್ಧರಿಗೆ ಮನಸಾ ನಡೆಯುವ ರೀತಿಯನ್ನು ಸರಳವಾಗಿ ಬಣ್ಣಿಸಿದ್ದಾರೆ. ಭಾಷೆ ಹಳಗನ್ನಡವಾದರೂ ಅರ್ಥಪೂರ್ಣ. ಬೇಡುವೆ ದೇವ. ಬೇಡುವೆ ದೇವನ ಜೋಡಿಸಿ ಕರವ
ಪರ